ಈ ಸಮಯದಲ್ಲಿ ನಾವು ಧ್ಯಾನಿಸುವಂಥ ದೇವರ ವಾಕ್ಯ ವಿಮೋಚನಾ ಕಾಂಡ ಬರೆದ ಪುಸ್ತಕ 15ನೇ ಅಧ್ಯಾಯ 22ರಿಂದ 25ನೇ ವಚನದವರೆಗೂ ನಾವು ಓದಿಕೊಳ್ಳೋಣ ದೇವರ ವಾಕ್ಯವನ್ನು. ಬಳಿಕ ಮೋಶೆಯು ಇಸ್ರಾಯೇಲ್ಯರನ್ನು ಕೆಂಪು ಸಮುದ್ರದ ಬಳಿಯಿಂದ ಪ್ರಯಾಣ ಮಾಡಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು. ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಆದ್ದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಓದಿದಂಥ ಒಂದು ಸನ್ನಿವೇಶ, ಒಂದು ಸಂದರ್ಭ ಏನು ಅಂತೇಳಿ ಅಂದರೆ, ಈಗ ಐಗುಪ್ತ ದೇಶದಿಂದ ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಕೆಂಪು ಸಮುದ್ರವನ್ನು ದಾಟಿದ್ದಾರೆ. ಈಗ ಶೂರಿನ ಅರಣ್ಯದೊಳಗೆ ಅವರು 3 ದಿನ ನಡೆದು ಹೋಗಿದ್ದಾರೆ. ಆ ನಡೆದು ಹೋಗುವಾಗ ಅವರು ಬಳಲಿ ಹೋಗಿದ್ದಾರೆ. ಅವರಿಗೆ ದಾಹ ಆಗಿದೆ, ನೀರಡಿಕೆ ಆಗಿದೆ, ಆದರೆ ಅವರಿಗೆ ಅಲ್ಲಿ ನೀರು ಸಿಗಲೇ ಇಲ್ಲ. ನಂತರ ತರುವಾಯ ಮಾರಾ ಅನ್ನುವಂಥ ಸ್ಥಳಕ್ಕೆ ಅವರು ಬಂದಿದ್ದಾರೆ. ಆ ಮಾರಾ ಅನ್ನುವಂಥ ಸ್ಥಳದಲ್ಲಿ ಬರುವಾಗ ಅಲ್ಲಿ ನೀರಿದೆ, ಆದರೆ ಆ ನೀರು ಕುಡಿಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಆ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತೇಳಿ ಅಂದರೆ, ಇಸ್ರಾಯೇಲರಿಗೆ ಆ ಮಾರಾ ಅನ್ನುವಂಥ ಸ್ಥಳದಲ್ಲಿ ಇರುವಂಥ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಆ ನೀರು ಕಹಿಯಾಗಿದೆ, ಆ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ನಾವೇನು ಕುಡಿಬೇಕು, ನಾವು ಹೇಗೆ ಬದುಕಬೇಕು ಅಂತೇಳಿ ಮೋಶೆ ಮೇಲೆ ಗುಣಗುಟ್ಟುವಾಗ ಮೋಶೆ ಏನು ಮಾಡ್ದ, ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಮೋಶೆ ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವ್ರೇನು ಮಾಡಿದರು, ಮೋಶೆಗೆ ಒಂದು ಗಿಡವನ್ನು ತೋರಿಸಿದರು. ಯಾವಾಗ ತೋರಿಸಿದ್ರು? ಪ್ರಾರ್ಥನೆ ಮಾಡುವಾಗ ದೇವ್ರೇನು ಮಾಡಿದರು, ಒಂದು ಗಿಡವನ್ನು ಮೋಶೆಗೆ ತೋರಿಸಿದರು. ಆ ಗಿಡವನ್ನು ನೀರಿನಲ್ಲಿ ಹಾಕು, ಏನಾಗುತ್ತೆ, ಆ ನೀರು ಕುಡಿಲಿಕ್ಕೆ ಬರುತ್ತೆ ಅಂತೇಳಿ ತೋರಿಸುವಾಗ ಮೋಶೆ ಏನು ಮಾಡ್ದ, ಪ್ರಾರ್ಥನೆ ಮಾಡುವಾಗ ದೇವರು ಒಂದು ಗಿಡವನ್ನು ತೋರಿಸುವಾಗ ಆ ಗಿಡವನ್ನು ತೆಗೆದುಕೊಂಡು ಬಂದು ಆ ಒಂದು ನೀರಿನಲ್ಲಿ ಹಾಕುವಾಗ ಆ ಒಂದು ಗಿಡ ಏನು ಮಾಡ್ತಂದರೆ ಆ ನೀರಿನಲ್ಲಿ ಇರುವಂಥ ಎಲ್ಲ ಕಹಿಯನ್ನು ತೆಗೆದುಹಾಕಿತು. ಆ ನೀರು ಕುಡಿಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಆ ಗಿಡವನ್ನು ಮೋಶೆ ಆ ಗಿಡವನ್ನು ತೆಗೆದುಕೊಂಡು ಬಂದ ಆ ನೀರಿನಲ್ಲಿ ಹಾಕುವಾಗ ಆ ನೀರಿನಲ್ಲಿ ಇರುವಂಥ ಕಹಿ ಎಲ್ಲ ಹೋಗಿ ಏನಾಯಿತು, ಸಿಹಿ ಆಯಿತು. ಅಂದರೆ ನೀರು ಕುಡಿಲಿಕ್ಕೆ ಅನುಕೂಲ ಆಯಿತು. ಮಾರಾ ಮಧುರವಾಯಿತು. ಅರ್ಥ ಆಗ್ತದೆಯಾ ನಾನು ಹೇಳೋದು? ಇಸ್ರಾಯೇಲರು ಆ ನೀರು ಕುಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ಮೋಶೆ ಪ್ರಾರ್ಥಿಸುವಾಗ ದೇವರೊಂದು ಗಿಡವನ್ನು ತೋರಿಸುವಾಗ ಆ ಗಿಡವನ್ನು ತೆಗೆದುಕೊಂಡು ಬಂದು ಆ ನೀರಿನಲ್ಲಿ ಹಾಕುವಾಗ ಆ ಒಂದು ಸ್ಥಳಕ್ಕೆ ಅವ್ರು ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಮಾರಾ. ಆ ಮಾರಾ ಅನ್ನೋಂಥ ಸ್ಥಳದಲ್ಲಿ ನೀರು ಸಿಗ್ತಾ ಇದೆ, ಆದರೆ ಆ ನೀರು ಕುಡಿಲಿಕ್ಕೆ ಇಸ್ರಾಯೇಲರಿಗೆ ಆಗ್ತಾ ಇಲ್ಲ. ಯಾಕೆಂದರೆ ಆ ನೀರು ಕಹಿಯಾಗಿದೆ. ಹಲ್ಲೆಲೂಯಾ. ಸೊ ಅವ್ರಿಗೆ ಆ ರೀತಿ ಆಗದೆ ಇರುವಾಗ ಮೋಶೆ ಏನು ಮಾಡ್ದ, ಪ್ರೇಯರ್ ಮಾಡ್ದ. ದೇವರೊಂದು ಗಿಡ ತೋರಿಸಿದ್ರು. ಆ ಗಿಡ ತೆಗೆದುಕೊಂಡು ನೀರಿನಲ್ಲಿ ಹಾಕುವಾಗ ಆ ಮಾರಾ ಹೋಗಿ, ಆ ಕಹಿ ಹೋಗಿ ಮಧುರವಾಗುವಂತೆ ದೇವರು ಅದ್ಭುತ ಮಾಡಿದ್ದಾರೆ. ಇಸ್ರಾಯೇಲರಿಗೆ ನೀರನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವಿಲ್ಲಿ ನೋಡುವಾಗ ಮಾರಾ ಅಂದರೆ ಒಂದು ಕಹಿಯಾದಂಥ ಪರಿಸ್ಥಿತಿ. ಮಾರಾ ಅಂದರೆ ಅದೊಂದು ಕಹಿಯಾದಂಥ ಒಂದು ಸ್ಥಳ. ನಾವಿಲ್ಲಿ ನೋಡುವಾಗ ಇಸ್ರಾಯೇಲರು ಎಂಥ ಒಂದು ಸ್ಥಳವನ್ನು, ಎಂಥ ಒಂದು ಪರಿಸ್ಥಿತಿಯನ್ನು ದಾಟಿ ಹೋಗಿದ್ದಾರೆ. ಮಾರಾ ಹೇಳ್ರಿ, ಎಂಥ ಸ್ಥಳದು? ಮಾರಾ ಅನ್ನುವಂಥ ಸ್ಥಳವನ್ನು ದಾಟಿ ಹೋಗಿದ್ದಾರೆ. ಮಾರಾ ಅನ್ನುವಂಥ ಅನುಭವದಲ್ಲಿ ಅವರು ದಾಟಿ ಹೋಗಿದ್ದಾರೆ. ಮಾರಾ ಅಂದರೆ ಕಹಿ. ಆ ನೀರು ಕುಡಿಲಿಕ್ಕೆ ಅವರಿಗೆ ಆಗಲಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿಯಾಗಿ ನಾವುಗಳು ಸಹ ಅದನ್ನು ಸ್ವಲ್ಪ ಆತ್ಮಿಕವಾಗಿ ಆಲೋಚನೆ ಮಾಡೋದಾದರೆ, ಆತ್ಮಿಕವಾಗಿ ನಾವು ಅದನ್ನು ಸ್ವಲ್ಪ ಚಿಂತಿಸುವುದಾದರೆ, ಯೋಚನೆ ಮಾಡೋದಾದರೆ, ನಾವು ನೋಡುವಾಗ ಆ ಮಾರಾ ಅನ್ನುವಂಥದ್ದು
ಕಷ್ಟಕ್ಕೆ ಹೋಲಿಕೆಯಾಗಿದೆ. ಮಾರ ಅಂದರೆ ಕಹಿ, ಕತ್ತಲೆ, ಕಷ್ಟ, ನಷ್ಟ, ಕೊರತೆ, ಹಿಂಸೆ, ಅವಮಾನ, ಅನಾರೋಗ್ಯ. ಆ ಮಾರ ಅನ್ನುವಂಥದ್ದು ಅನಾರೋಗ್ಯಕ್ಕೆ ಅದು ಹೋಲಿಕೆಯಾಗಿದೆ. ಆ ಮಾರ ಅನ್ನುವಂಥದ್ದು ಅದು ಕಹಿಗೆ ಹೋಲಿಕೆಯಾಗಿದೆ. ಆ ಮಾರ ಅನ್ನುವಂಥದ್ದು ಅದು ದುಃಖಕ್ಕೆ ಹೋಲಿಕೆಯಾಗಿದೆ. ಆ ಮಾರ ಅನ್ನುವಂಥದ್ದು ಅದು ಸೋಲಿಗೆ ಹೋಲಿಕೆಯಾಗಿದೆ. ಮಾರ ಅನ್ನುವಂಥದ್ದು ಅವಮಾನ, ಹಿಂಸೆ, ನಿಂದೆ, ಬಾಧೆಗಳು ಅದಕ್ಕೆ ಹೋಲಿಕೆಯಾಗಿದೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಈ ಒಂದು ಆರಾಧನೆಗೆ ಬಂದಂಥ ನೀವುಗಳು, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವುಗಳು, ನಿಮ್ಮ ಜೀವಿತದಲ್ಲೂ ಸಹ ಇಂಥ ಒಂದು ಮಾರ ಅನ್ನುವಂಥ ಅನುಭವದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲೂ ಸಹ ಆ ದಿನ ಇಸ್ರಾಯೇಲ್ಯರು ಮಾರ ಅನ್ನುವಂಥ ಒಂದು ಅನುಭವದಲ್ಲಿ ಅವರು ದಾಟಿ ಹೋದರು, ಕಹಿಯಾದಂಥ ಅನುಭವದಲ್ಲಿ ಅವರು ದಾಟಿ ಹೋದರು. ಈ ದಿನ ನೀನು ಸಹ ಈ ವಾಕ್ಯವನ್ನು ಕೇಳುವಂಥ ಅಥವಾ ಆನ್ಲೈನಲ್ಲಿ ವಾಕ್ಯವನ್ನು ಕೇಳುವಂಥ ನಿಮ್ಮ ಜೀವಿತದಲ್ಲೂ ಸಹ ಈ ಮಾರ ಪರಿಸ್ಥಿತಿಯನ್ನು ದಾಟಿ ಹೋಗ್ತಾ ಇದ್ದೀರಾ? ಈ ಒಂದು ಮಾರ, ಈ ಒಂದು ಕಹಿಯಾದಂಥ ಅನುಭವ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೃದಯದಲ್ಲಿ ಇದೆಯಾ? ಪ್ರಿಯ ದೇವರ ಮಕ್ಕಳು, ಒಂದು ವೇಳೆ ನೀವು ಅನ್ಕೋಬೋದು, ಹೌದು ನನ್ನ ಜೀವಿತ ಸಹ ಈಗ ಕಷ್ಟದಲ್ಲಿ ಇದೆ, ಒಂದು ಮಾರ ಅನ್ನುವಂಥ ಅನುಭವದಲ್ಲಿ ನನ್ನ ಜೀವಿತ ಸಹ ಕಣ್ಣೀರಿನಲ್ಲಿ ಇದೆ, ನನ್ನ ಜೀವಿತ ಸಹ ದುಃಖದಲ್ಲಿ ಇದೆ, ನನ್ನ ಜೀವಿತ ಸಹ ಸೋಲಿನಲ್ಲಿ ಇದೆ, ಮಾರ ಅನ್ನುವಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀನಿ. ಈಗ ನನಗೆ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗಿದೆ, ಕಹಿಯಾದಂಥ ಅನುಭವ, ಕಹಿಯಾದಂಥ ಅನುಭವ, ನನ್ನ ಜೀವಿತ ಕತ್ತಲೆಯಾಗಿದೆ, ಜೀವನ ಮಾಡಬೇಕಂದ್ರೆ ತುಂಬ ಕಷ್ಟ ಆಗಿದೆ. ಈ ಸಾಲದ ಸಮಸ್ಯೆಯಿಂದ ಮಕ್ಕಳು ಫೀಸ್ ಕಟ್ಟಬೇಕು, ಸ್ಕೂಲ್ ಫೀಸ್, ಕಾಲೇಜ್ ಫೀಸ್, ಹಾಸ್ಟೆಲ್ ಫೀಸ್ ಕಟ್ಟಬೇಕು. ಈ ಒಂದು ಸಾಲದ ಸಮಸ್ಯೆಯಿಂದ ಬಡ್ಡಿ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಲಿಕ್ಕಾಗ್ತಾ ಇಲ್ಲ, ಹಣದ ಸಮಸ್ಯೆಯಿಂದ ನಿನ್ನ ಜೀವಿತ ಸಹ ಮಾರ ಒಂದು ಪರಿಸ್ಥಿತಿಯಲ್ಲಿ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯವನ್ನು ಆಲಿಸ್ತಿರುವಂಥ ನೀವುಗಳು ನೀವು ಯೋಚನೆ ಮಾಡ್ತಿರೋದು, ಹೌದು ನನ್ನ ಜೀವನ ಕೂಡ ಈಗ ಗಂಡನ ವರ್ತನೆಯಿಂದ, ಹೆಂಡತಿಯ ವರ್ತನೆಯಿಂದ, ಈಗ ಅಕ್ಕಪಕ್ಕದವರಿಂದ, ರಿಲೇಷನ್ಸಿಂದ ನನ್ನ ಜೀವಿತ ಸಹ ಮಾರ ಒಂದು ಅನುಭವದಲ್ಲಿ ನಾನು ದಾಟಿ ಹೋಗ್ತಾ ಇದ್ದೇನೆ. ನನ್ನ ಜೀವಿತ ಸಹ ಈಗ ಕಹಿಯಾದಂಥ ಒಂದು ಅನುಭವದಲ್ಲಿ ದಾಟಿ ಹೋಗ್ತಾ ಇದ್ದೇನೆ. ಈ ಒಂದು ಪರಿಸ್ಥಿತಿಯಿಂದ, ಕುಟುಂಬದಲ್ಲಿ ಇರುವಂಥ ಒಂದು ಪರಿಸ್ಥಿತಿಯಿಂದ, ಕೆಲಸ ಮಾಡುವಂಥ ಸ್ಥಳದಲ್ಲಿರುವಂಥ ಒಂದು ಪರಿಸ್ಥಿತಿಯಿಂದ, ಸ್ಕೂಲಲ್ಲಿ, ಕಾಲೇಜಲ್ಲಿ ಅಲ್ಲಿರುವಂಥ ಒಂದು ಪರಿಸ್ಥಿತಿಯಿಂದ ನನ್ನ ಜೀವಿತ ಸಹ ಮಾರ ಪರಿಸ್ಥಿತಿಯಾಗಿದೆ ಅಂತೇಳಿ ನೀನು ಸೋತು ಹೋಗಿದೀಯಾ? ನೀನು ಕುಗ್ಗಿ ಹೋಗಿದೆಯಾ? ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ಈಗ ಕಷ್ಟವನ್ನು ನೋಡಿ, ಕಣ್ಣೀರು ನೋಡಿ, ನಷ್ಟವನ್ನು ನೋಡಿ, ದುಡಿಮೆ ವ್ಯಾಪಾರದಲ್ಲಿ ಇರುವಂಥ ಈಗ ಒಂದು ಲಾಸ್ ನೋಡಿ, ನನ್ನ ಜೀವಿತ ಕೂಡ ಈಗ ಮಾರ ಪರಿಸ್ಥಿತಿಯಲ್ಲಿ ಇದೆಯಲ್ಲಪ್ಪ, ಹೇಗೆ ಮಾಡೋದು ಅಂತೇಳಿ ಚಿಂತೆ ಮಾಡ್ತಾ ಇದೀಯಾ? ಈ ವಾಕ್ಯದ ಮೂಲಕ ದೇವ್ರು ನಿನ್ನ ಜೊತೆ ಮಾತಾಡ್ತಾ ಇದ್ದಾರೆ. ನೀನು ಮೋಶೆಯ ಹಾಗೆ ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ, ನೀನು ಮೋಶೆಯ ಹಾಗೆ ಕೈಗಳೆತ್ತಿ ದೇವರಿಗೆ, ಪರಲೋಕದ ದೇವರಿಗೆ ನೀನು ಪ್ರಾರ್ಥಿಸುವುದಾದರೆ, ಯಾವ ದೇವರಾದರೂ ಆ ದಿನ ಇಸ್ರಾಯೇಲ್ಯರ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ಈಗ ದೇವರು ಮಾರ್ಪಡಿಸಿದ್ರು. ಈ ದಿನವೂ ಸಹ ನಿನ್ನ ಪ್ರಾರ್ಥನೆಯನ್ನು ಕೇಳಿ, ನಿನ್ನ ಪ್ರಾರ್ಥನೆಯನ್ನು ಕೇಳಿ, ನಿನ್ನ ಕಣ್ಣೀರನ್ನು ಲೆಕ್ಕಿಸಿ, ನಿನ್ನ ಮನವಿಯನ್ನು, ನಿನ್ನ ಭಿನ್ನವನ್ನು ಲಾಲಿಸಿ, ನಿನ್ನ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ದೇವರ ಆಶೀರ್ವಾದ ಮಾಡುತ್ತಾರೆ. ಚಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಈಗ ಅನೇಕರ ಜೀವಿತಗಳು ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂಥ ಕಷ್ಟ, ಒಬ್ಬೊಬ್ಬರ ಜೀವಿತ ಒಂದೊಂದು ರೀತಿಯಾದಂಥ ಮಾರ ಪರಿಸ್ಥಿತಿ, ಕಹಿಯಾದಂಥ ಪರಿಸ್ಥಿತಿ. ಎಲ್ಲರಿಗೂ ಒಂದೇ ರೀತಿ ಇಲ್ಲ. ಕೆಲವರಿಗೆ ಸಾಲದ ಸಮಸ್ಯೆ, ಕೆಲವರಿಗೆ ಕುಟುಂಬದ ಸಮಸ್ಯೆ, ಕೆಲವರಿಗೆ ಎಜುಕೇಷನ್ ಸಮಸ್ಯೆ, ಕೆಲವರಿಗೆ ದುಡಿಮೆ, ವ್ಯಾಪಾರ, ಬಿಸ್ನೆಸ್ ಆ ಒಂದು ಸಮಸ್ಯೆಗಳು, ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳು, ಇನ್ನು ಕೆಲವರಿಗೆ ಮಾನಸಿಕವಾದಂಥ ಸಮಸ್ಯೆಗಳು. ಪ್ರಿಯ ದೇವರ ಮಕ್ಕಳೇ, ಹೀಗೆ ನಾವು ನೋಡುವುದಾದರೆ ಇನ್ನು ಕೆಲವರಿಗೆ ದುಡಿಮೆಯಲ್ಲಿ, ವ್ಯಾಪಾರದಲ್ಲಿ, ಹೊಲದಲ್ಲಿ, ಬೆಳೆಯಲ್ಲಿ, ಲೋನ್ ವಿಷಯದಲ್ಲಿ, ಮನೆ ಕಟ್ಟುವಂಥ ವಿಷಯದಲ್ಲಿ, ಮಕ್ಕಳಿಗೆ ಮದುವೆ ಮಾಡುವಂಥ ವಿಷಯದಲ್ಲಿ, ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವಂಥ ವಿಷಯದಲ್ಲಿ, ಅನೇಕ ವಿಷಯಗಳಲ್ಲಿ ಅನೇಕರು ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ದಾರೆ. ಮಾರ ಪರಿಸ್ಥಿತಿಯಲ್ಲಿ, ಕಹಿಯಾದಂಥ ಪರಿಸ್ಥಿತಿಯಲ್ಲಿ, ಸೋಲಿನ ಪರಿಸ್ಥಿತಿಯಲ್ಲಿ, ಏನು ಮಾಡಬೇಕಂತ ತೋಚದೇ ಇರುವಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ? ಅಲ್ಲೆಲೂಯಾ.
ನಾನು ನಿಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ನೀವು ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ, ಒಂದು ವೇಳೆ ನಿಮಗೆ ತುಂಬ ಕಷ್ಟ ಇರ್ಬೋದು, ನಷ್ಟ ಇರ್ಬೋದು, ಬಾಧೆ ಇರ್ಬೋದು, ವೇದನೆ ಇರ್ಬೋದು, ಈಗ ಹೇಳಿಕೊಳ್ಳುವಂಥ ಸಮಸ್ಯೆ ಇರ್ಬೋದು, ಅಥವಾ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಸಮಸ್ಯೆನೂ ಇರ್ಬೋದು, ಅಥವಾ ತುಂಬ ಒಂದು ಇಕ್ಕಟ್ಟಿನಲ್ಲಿರ್ಬೋದು. ಈಗ ಎಜುಕೇಷನ್ ಮಾಡಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗಿರ್ಬೋದು, ಅಥವಾ ಯಾವುದೋ ಒಂದು ಜಾಬಿಗೆ ಅಪ್ಲೈ ಮಾಡಿದ್ದೀರಿ, ಆ ಒಂದು ಜಾಬ್ ನಿಮಗೆ ಸಿಗ್ತಾ ಇಲ್ವಾ, ಅಥವಾ ಟ್ರಾನ್ಸ್ಫರ್ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಪ್ರಮೋಷನ್ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ, ಆರೋಗ್ಯದ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ. ನೀವು ಆ ರೀತಿಯಾಗಿ ಮಾರ ಅನ್ನುವಂಥ ಕಹಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ದಿನವನ್ನು ನೀವು ದಾಟ್ತಾ ಇದ್ದೀರಾ. ಈ ವಾಕ್ಯದ ಮೂಲಕ ದೇವರು ಹೇಳ್ತಾರೆ, ನೀನು ನಿನ್ನ ಹೃದಯದಲ್ಲಿ ಸೋತು ಹೋಗದೆ, ಕುಗ್ಗಿ ಹೋಗದೆ ಧೈರ್ಯ ತಂದ್ಕೋಬೇಕು. ಏನಂದರೆ ಆ ದಿನ ಇಸ್ರಾಯೇಲರ ಪರಿಸ್ಥಿತಿಯನ್ನು, ಕಹಿಯಾದಂಥ ಪರಿಸ್ಥಿತಿಯನ್ನು, ಆ ನೀರು ಕುಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಮೋಶೆ ಪ್ರಾರ್ಥನೆ ಮಾಡಿದ. ಪ್ರಾರ್ಥಿಸುವಾಗ ದೇವ್ರೇನು ಮಾಡಿದ್ರು, ಒಂದು ಗಿಡವನ್ನು ತೋರಿಸಿದರು. ಆ ಗಿಡ ನೀರಿನಲ್ಲಿ ಹಾಕುವಾಗ ಆ ಗಿಡ ಏನು ಮಾಡ್ತು, ಆ ಕುಡಿಲಿಕ್ಕೆ ಆಗದೆ ಇರುವಂಥ ಆ ನೀರನ್ನು ಕುಡಿಲಿಕ್ಕೆ ಬರುವಂತೆ ಆ ಗಿಡದ ಮೂಲಕ ದೇವರು ಅದ್ಭುತ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀನು ಸಹ ನಿನ್ನ ಪರಿಸ್ಥಿತಿ ನೋಡಿ, ನನ್ನ ಪರಿಸ್ಥಿತಿ ಕೂಡ ಮಾರ ಪರಿಸ್ಥಿತಿ ಇದ್ದ ಹಾಗೆ ಇದೆ. ಮಾರ ಅಂದರೆ ಕಹಿ, ಕತ್ತಲೆಯ ಪರಿಸ್ಥಿತಿ, ಕಷ್ಟ ನಷ್ಟಗಳ ಪರಿಸ್ಥಿತಿ. ಹಲ್ಲೆಲೂಯಾ. ಆದರೆ ನೀನು ಮೋಶೆಯ ಹಾಗೆ ಪ್ರೇಯರ್ ಮಾಡಲಿಕ್ಕೆ ರೆಡಿ ಆದರೆ ದೇವ್ರೇನು ಮಾಡ್ತಾರೆ, ದೇವರು ನಿನ್ನ ಮಾರ ಪರಿಸ್ಥಿತಿಯನ್ನು ಆತನು ಮಧುರವಾಗಿ ಆತನು ಮಾರ್ಪಡಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ ನೀವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ನೀವಿರುವಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಕೆಲವ್ರು ಹೇಳ್ತಾ ಇರ್ತಾರೆ, ಏನು ಮಾಡಬೇಕಂತ ನಮಗೆ ತೋಚ್ತಾನೇ ಇಲ್ಲ, ನಮಗೆ ತಲೆ ಓಡ್ತಾ ಇಲ್ಲ, ಆಲೋಚನೆ ಬರ್ತಾ ಇಲ್ಲ, ಐಡಿಯಾ ಬರ್ತಾ ಇಲ್ಲ. ಈ ಕಷ್ಟಕ್ಕೆ, ಈ ಸಾಲಕ್ಕೆ, ಈ ಒಂದು ಪ್ರಾಬ್ಲಮ್ಗೆ ಇದಕ್ಕೇನು ಮಾಡಬೇಕು, ಇದಕ್ಕೇನು ಪರಿಹಾರ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ತೀನಿ, ಗೊತ್ತಾಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಒಂದೇ ಒಂದು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ದೇವರಿಗೆ ಒಂದು ಕೆಲಸ ಅಂತ ಮಾಡಿರಿ. ಏನು ಮಾಡಬೇಕು, ಏನು ಮಾಡಬೇಕಂತ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಸಾಕು, ನೀವು ಪ್ರೇಯರ್ ಮಾಡಿರಿ, ದೇವರು ಪ್ರಾರ್ಥನೆ ಕೇಳಿ ಪರಿಹಾರವನ್ನು ಕೊಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆ ಇಸ್ರಾಯೇಲ್ಯರ ಮಾರ ಪರಿಸ್ಥಿತಿ, ಆ ಕಹಿಯಾದಂಥ ಆ ಒಂದು ಪರಿಸ್ಥಿತಿ ಯಾವಾಗ ಬದಲಾಯಿತು, ಆ ಗಿಡವನ್ನು ನೀರಿನಲ್ಲಿ ಹಾಕುವಾಗ. ಆ ಗಿಡ ಯಾವುದಕ್ಕೆ ಹೋಲಿಕೆ ಗೊತ್ತಾ, ಆ ಗಿಡ ಯಾವುದಕ್ಕೆ ಸೂಚನೆ ನಿಮಗೆ ಗೊತ್ತಾ, ಹೇಳ್ತೀನಿ ಕೇಳಿಸ್ಕೊಳ್ರಿ. ಆ ಗಿಡ ಯಾವುದಕ್ಕೆ ಹೋಲಿಕೆ ಅಂದರೆ ಮರದಿಂದ ತಯಾರಿಸಲ್ಪಟ್ಟ ಶಿಲುಬೆ. ಆ ಶಿಲುಬೆಯಲ್ಲಿ ಇಗೋ ಇರುವಂಥ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಆ ಗಿಡ ಯಾವುದಕ್ಕೆ ಹೋಲಿಕೆ ಅಂದರೆ ಮರದಿಂದ ತಯಾರಿಸಲ್ಪಟ್ಟ ಶಿಲುಬೆ ಇದೆ ಅಲ್ವಾ, ಆ ಶಿಲುಬೆಯಲ್ಲಿ 2 ಕೈಗಳಲ್ಲಿ ಮೊಳೆ ಹೊಡಿಸಿಕೊಂಡು, ತಲೆಯಲ್ಲಿ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು, ಕಾಲುಗಳಲ್ಲಿ ಮೊಳೆಯನ್ನು ಒಡಿಸಿಕೊಂಡು, ಪಕ್ಕೆಯಲ್ಲಿ ಬರ್ಚಿಯ ತಿವಿತವನ್ನು ತಿವಿಸಿಕೊಂಡ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ. ಅಂದರೆ ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಮಾರ ಪರಿಸ್ಥಿತಿಗಳು, ಕಹಿಯಾದಂಥ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ ಆ ಯೇಸು ಕ್ರಿಸ್ತನ ಅನ್ನುವಂಥ ಆ ಗಿಡ ನಿಮ್ಮ ಹೃದಯದಲ್ಲಿ ಬರಬೇಕು, ನಿಮ್ಮ ಕುಟುಂಬದಲ್ಲಿ ಬರಬೇಕು, ನಿಮ್ಮ ಜೀವಿತದಲ್ಲಿ ಬರಬೇಕು. ಯಾವಾಗ ನೀವು ಮೋಶೆ ಹಾಗೆ ಕೈಗಳೆತ್ತಿ ಪ್ರಾರ್ಥನೆ ಮಾಡಿ, ಏಸಯ್ಯ ನೀನು ನನ್ನ ಹೃದಯದಲ್ಲಿ ಬಾರಪ್ಪ, ನೀನು ನನ್ನ ಕುಟುಂಬದಲ್ಲಿ ಬಾರಪ್ಪ, ನೀನು ನನ್ನ ಮನೆಯಲ್ಲಿ ಬಾ ದೇವ್ರೆ, ನೀನು ನನ್ನ ದುಡಿಮೆಯಲ್ಲಿ ಬಾ ದೇವ್ರೆ, ನೀನು ನನ್ನ ಕೆಲಸ ಕಾರ್ಯಗಳಲ್ಲಿ ಬಾ ದೇವ್ರೆ, ನೀನು ನನ್ನ ಬಿಸ್ನೆಸ್ಸಲ್ಲಿ ಬಾ ದೇವ್ರೆ, ನೀನು ನಾನು ಹೋಗುವಾಗಲೂ ಬರುವಾಗಲೂ ಅಪ್ಪ ಕರ್ತನೆ ನನ್ನ ಜೊತೆ ಇದ್ದು ನನ್ನ ದುಡಿಮೆಯಲ್ಲಿ ಕರ್ತನೆ ನೀನು ಬಾ ಕರ್ತನೆ ಅಂತೇಳಿ ಪ್ರಾರ್ಥಿಸುವುದಾದರೆ ದೇವ್ರ ನಮ್ಮಕ್ಕೆ ಸ್ತೋತ್ರ. ಆ ದಿನ ಆ ಗಿಡ ಯಾವ ರೀತಿಯಾಗಿ ಈಗ ಆ ನೀರಿನಲ್ಲಿ ಇರುವಂಥ ಕಹಿಯನ್ನು ಹೀರಿಕೊಂಡು ಆ ನೀರನ್ನು ಸಿಹಿಯಾಗಿ ಮಾಡಿತು, ಕರ್ತನಾದ ಯೇಸು ಕ್ರಿಸ್ತನ್ ನಿಮ್ಮ ಹೃದಯದಲ್ಲಿ ಬರುವಾಗ, ಕರ್ತನಾದ ಯೇಸು ಕ್ರಿಸ್ತನ್ ನಿಮ್ಮ ಮನೆಯಲ್ಲಿ ಬರುವಾಗ, ಕರ್ತನಾದ ಯೇಸು ಕ್ರಿಸ್ತನ್ ನಿಮ್ಮ ಕುಟುಂಬದಲ್ಲಿ ಆತನು ಬರುವಾಗ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ದುಡಿಮೆಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಇರುವಂಥ ಎಲ್ಲ ಕಹಿಯನ್ನು, ಎಲ್ಲ ಒಂದು ಈಗ ಕಹಿಯನ್ನು ದೇವರು ತೆಗೆದುಕೊಂಡು ಸಿಹಿಯಾಗಿ ದೇವರ ಆಶೀರ್ವಾದ ಮಾಡುವವರಾಗಿದ್ದಾರೆ. ಯೇಸು ಕ್ರಿಸ್ತನ್ ನೀವು ಅಯ್ಯ ನಾನಂತ ಹೇಳ್ತೀನಿ, ಜೀಸಸ್ ನನ್ನ ಹೃದಯದಲ್ಲಿ ನೀನು ಯಾವಾಗಲೂ ಬಾರಪ್ಪ,
ನನ್ನ ಹೃದಯದಲ್ಲಿ ಯಾವಾಗಲೂ ನೀನು ಇರು ಕರ್ತನೆ. ನನ್ನ ಕುಟುಂಬದಲ್ಲಿ ನೀನು ಯಾವಾಗಲೂ ಇರಬೇಕು. ನಾನು ಮಾಡುವಂಥ ಸೇವೆಯಲ್ಲಿ ನೀನು ಯಾವಾಗಲೂ ಇರಬೇಕು ದೇವರೇ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇರ್ತೇನೆ. ಅಲ್ಲೆಲೂಯಾ. ಅದೇ ರೀತಿಯಾಗಿ ನೀವುಗಳು ಸಹ ಏಸಯ್ಯ ನನ್ನ ಹೃದಯದಲ್ಲಿ ಬಾರಪ್ಪ, ನನ್ನ ಕುಟುಂಬದಲ್ಲಿ ಬಾರಪ್ಪ, ನಾನು ಮಾಡುವಂಥ ಸೇವೆಯಲ್ಲಿ ನೀನು ಬಾ ದೇವ್ರೆ, ನಾನು ಮಾಡುವಂಥ ಕೆಲಸದಲ್ಲಿ ನೀನು ಬಾರಪ್ಪ, ನಮ್ಮ ಹೊಲದ ಬೆಳೆಯಲ್ಲಿ ನೀನು ಬಾ ಕರ್ತನೆ. ನಮ್ಮ ಹೊಲದಲ್ಲಿ ಯಾವ್ಯಾವ ಒಂದು ಬಿಸ್ನೆಸ್ ನೀವು ಮಾಡ್ತಿರೋ ಆ ಎಲ್ಲ ಬಿಸ್ನೆಸ್ಸಲ್ಲಿ ಬಾ ದೇವ್ರಂತ ನೀವು ದೇವ್ರನ್ನ ಕರೆಯುವಾಗ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ದುಡಿಮೆಯಲ್ಲಿ ಆತನು ಬರುವಾಗ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ದೇವರ ಆಶೀರ್ವಾದ ಮಾಡೋರಾಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬರುವಾಗ, ನಿಮ್ಮ ಕುಟುಂಬದಲ್ಲಿ ಬರುವಾಗ ನೀವು ದೇವರೇ ನೀನು ಬಾರಪ್ಪ. ಆ ದಿನ ಗಿಡ ನೀರಿನಲ್ಲಿ ಬರುವಾಗಲೇ ಅದರ ಒಂದು ಕಹಿ ಹೋಯಿತು, ಅದು ಸಿಹಿ ಆಯಿತು. ಅಲ್ಲೆಲೂಯಾ. ಅದೇ ರೀತಿಯಾಗಿ ಯೇಸು ಕ್ರಿಸ್ತ ನಿಮ್ಮ ಜೀವಿತದಲ್ಲಿ ಬರುವಾಗ, ಯೇಸು ಕ್ರಿಸ್ತ ನಿಮ್ಮ ಹೃದಯದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ದುಡಿಮೆಯಲ್ಲಿ ಆತನು ಕೂಡ ಬರುವಾಗ, ಇರುವಾಗ ನಿಮ್ಮ ಕಹಿಯಾದಂಥ ಜೀವಿತ ಹೋಗಿ ಸಿಹಿಯಾಗಿ ದೇವರ ಆಶೀರ್ವಾದ ಮಾಡುತ್ತಾನೆ. ಮಾರ ಹೋಗಿ ಮಧುರವಾಗಿ ದೇವರ ಆಶೀರ್ವಾದ ಮಾಡುತ್ತಾನೆ. ಪಾಪ ಹೋಗಿ ಪರಿಶುದ್ಧತೆ ಬರುವಂತೆ ದೇವರ ಆಶೀರ್ವಾದ ಮಾಡುತ್ತಾನೆ. ಭಯ ಹೋಗಿ ಧೈರ್ಯ ಬರುವಂತೆ ದೇವರ ಆಶೀರ್ವಾದ ಮಾಡುತ್ತಾನೆ. ಸೋಲು ಹೋಗಿ ಜಯ ಬರುವಂತೆ ದೇವರ ಆಶೀರ್ವಾದ ಮಾಡುತ್ತಾನೆ. ಸಂಕಟ ಹೋಗಿ ಸಂತೋಷ ಬರುವಂತೆ ದೇವರ ಆಶೀರ್ವಾದ ಮಾಡುತ್ತಾನೆ. ಕೊರತೆಗಳು ಹೋಗಿ ಸಮೃದ್ಧಿ ಬರುವಂತೆ ದೇವರ ಆಶೀರ್ವಾದ ಮಾಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ನೀವುಗಳು ಸಹ ನಿಮ್ಮ ಜೀವಿತ ಮಾರ ಪರಿಸ್ಥಿತಿಯಲ್ಲಿದೆಯಾ? ಅರ್ಥ ಆಗ್ತದೆಯಾ? ಮಾರ ಅಂದರೆ ಕಹಿಯಾದಂಥ ಒಂದು ಪರಿಸ್ಥಿತಿ, ಕತ್ತಲೆಯ ಪರಿಸ್ಥಿತಿ, ಕಷ್ಟ ನಷ್ಟ, ಕಣ್ಣೀರು, ದುಃಖದ ಪರಿಸ್ಥಿತಿ, ಅನಾರೋಗ್ಯದ ಪರಿಸ್ಥಿತಿ, ಬಾಧೆಯ ಪರಿಸ್ಥಿತಿ. ಇಂಥ ಕಷ್ಟದಲ್ಲಿ ನಾನಿದ್ದೀನಿ, ಯಾರಪ್ಪ ಇದರಿಂದ ನನ್ನ ಹೊರಗಡೆ ತರ್ತಾರೆ ಅನ್ನುವಂಥ ಪರಿಸ್ಥಿತಿ. ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ದೇವರು ಹೇಳ್ತಿದ್ದಾರೆ, ಮೋಶೆಯ ಹಾಗೆ, ಇಸ್ರಾಯೇಲರ ಹಾಗೆ ನೀನು ದೇವರಿಗೆ ಪ್ರಾರ್ಥನೆ ಮಾಡೋದಾದರೆ ದೇವರ ಆ ಮಾರ ಪರಿಸ್ಥಿತಿಯಿಂದ ಹೊರಗಡೆ ಬರಲಿಕ್ಕೆ ಪ್ರಾರ್ಥನೆ ಕೇಳಿ ದೇವರು ಪರಿಹಾರವನ್ನು ಕೊಡುವರಾಗಿದ್ದಾರೆ. ಹಾಗಾದರೆ ಎಷ್ಟು ಜನ ಹೇಳ್ತೀರಿ, ನಾನು ಪ್ರೇಯರ್ ಮಾಡ್ತೀನಿ, ಏಸಯ್ಯ ನನ್ನ ಹೃದಯದಲ್ಲಿ ಬಾರಪ್ಪ, ನನ್ನ ಮನೆಯಲ್ಲಿ ಬಾ ದೇವ್ರಿ, ನನ್ನ ಕುಟುಂಬದಲ್ಲಿ ಬಾರಪ್ಪ, ನಾನು ಮಾಡುವಂಥ ದುಡಿಮೆ ವ್ಯಾಪಾರದಲ್ಲಿ ಬಾ ದೇವ್ರೆ, ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಬಾರಪ್ಪ, ನಾನು ಹೋಗುವಂಥ ಸ್ಕೂಲಲ್ಲಿ ಕಾಲೇಜಲ್ಲಿ ನೀನು ಬಾ ದೇವ್ರೆ. ಎಲ್ಲ ಮಾರ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಅಪ್ಪ ಬದಲಾಗಿ ಮಧುರವಾಗಿ ನನ್ನನ್ನು ಆಶೀರ್ವಾದ ಮಾಡಪ್ಪ ಅಂತ ಎಷ್ಟು ಜನ ಹೇಳ್ತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಪ್ರಿಯ ದೇವರ ಮಕ್ಕಳೇ, ನಾವು ಬೈಬಲಲ್ಲಿ ನೋಡುವಾಗ ಅನೇಕ ದೇವ ಮಕ್ಕಳು ಸಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಕ್ತ ಕುಸುಮ ರೋಗಿ ಆ ಮಗಳಿಗೆ 12 ವರ್ಷಗಳ ಕಾಲ ರಕ್ತ ಕುಸುಮ ರೋಗ ಇದೆ, ಅಂದರೆ ಅನಾರೋಗ್ಯ ಇದೆ. ನೋಡ್ರಿ, ಆ ಮಗಳ ಪರಿಸ್ಥಿತಿ ಎಂಥ ಒಂದು ಬಾಧೆಯಲ್ಲಿದೆ ಅಂದರೆ, ಆ ಮಗಳ ಪರಿಸ್ಥಿತಿ 12 ವರ್ಷಗಳ ಕಾಲ ಅನಾರೋಗ್ಯದಲ್ಲಿ ಆ ಮಗಳು ಬಳಲ್ತಾ ಇದ್ದಾಳೆ. ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸಿದಾಳೆ, ಏನು ಪ್ರಯೋಜನವಾಗಿಲ್ಲ. ಹಣ ಖರ್ಚಾಗಿದೆ ಹೊರತು ಆ ಮಗಳಿಗೆ ಸೌಖ್ಯ ಸಿಕ್ಕಿಲ್ಲ, ಸ್ವಸ್ಥತೆ ಉಂಟಾಗಿಲ್ಲ, ಗುಣವಾಗಿಲ್ಲ. ಅವ್ರು ಹೇಳಿದ್ರಂತ ಆ ಡಾಕ್ಟ್ರ್ ಹತ್ರ ಹೋಗೋದು, ಈ ಡಾಕ್ಟ್ರ್ ಹತ್ರ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಎಲ್ಲ ಹೋಗಿ ವೈದ್ಯರ ಬಳಿ ಆಕಿ ತೋರಿಸ್ಕೊಂಡಿದ್ದಾಳೆ. ಆದರೆ ಏನು ಸಹ ಗುಣವಾಗಲಿಲ್ಲ. 12 ವರ್ಷಗಳ ಕಾಲ ಅನಾರೋಗ್ಯದಲ್ಲಿ ಆ ಮಗಳು ಬಾಧೆ ಪಟ್ಟಿದ್ದಾಳೆ. 12 ವರ್ಷ ಅಂದರೆ ನೋಡ್ರಿ, ಆ ಮಗಳ ಪರಿಸ್ಥಿತಿ ಹೇಗಿದೆ? ಕಹಿಯಾದಂಥ ಪರಿಸ್ಥಿತಿ, ಮಾರ ಅನ್ನುವಂಥ ಪರಿಸ್ಥಿತಿ. ಯಾರಿಗಪ್ಪ ಬೇಕು ಈ ಜೀವನ? ಕೆಲವೊಮ್ಮೆ ಕಷ್ಟಗಳು, ನಷ್ಟಗಳು, ಅನಾರೋಗ್ಯ ಬರುವಾಗ ಅದೇ ರೀತಿಯಾಗಿ ಸೋತು ಹೋಗ್ತಾ ಇರ್ತಾರೆ, ಕುಗ್ಗಿ ಹೋಗ್ತಾ ಇರ್ತಾರೆ ಆ ಒಂದು ಬಾಧೆಯಿಂದ. ಆದರೆ ಆ ಮಗಳು ಆ ಒಂದು ಮಾರ ಪರಿಸ್ಥಿತಿಯಲ್ಲಿ ಇರುವಾಗ, ಆ ಒಂದು ಕಹಿಯಾದಂಥ ಜೀವಿತವನ್ನು ಆ ಒಂದು ಪರಿಸ್ಥಿತಿಯಲ್ಲಿರುವಾಗ ಆ ಮಗಳು ಸಹ ಕಣ್ಣೀರಿನಲ್ಲಿದ್ದಾಳೆ, ಅನಾರೋಗ್ಯದಲ್ಲಿದ್ದಾಳೆ, ದುಃಖದಲ್ಲಿದ್ದಾಳೆ, ಬಾಧೆಯಲ್ಲಿದ್ದಾಳೆ. ಆದರೆ ಒಂದು ಕೆಲಸ ಮಾಡಿದ್ಲಾಕಿ, ಒಂದು ಕೆಲಸ ಮಾಡಿಲ್ಲ. ಏನು ಗೊತ್ತಾ? ಆಕೆ ಇರುವಂಥ ಊರಿಗೆ ಯೇಸು ಕ್ರಿಸ್ತನು ಬಂದಿದ್ದಾನಂತೇಳಿ ಗೊತ್ತಾಗಿ ಯೇಸು ಕ್ರಿಸ್ತನ ಬಳಿಗೆ ಆ ರಕ್ತ ಕುಸುಮ ರೋಗಿ ಬರ್ತಾ ಇದ್ದಾಳೆ. ಅಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ಬಂದು ಆ ಕನ್ಕೊಂಡ್ಲು, ಆತನ ಸುತ್ತ ಜನರ ಗುಂಪು ಇರೋದನ್ನು ನೋಡಿ, ಈಗ ನಾನು ಯೇಸುವಿನ ಹತ್ರ ಹೋಗಿ ಆತನಿಗೆ ಮಾತಾಡಿಸಿ ನನ್ನ ಸಮಸ್ಯೆ ಹೇಳಿ
ಪ್ರೇಯರ್ ಮಾಡಿಸ್ಕೊಳ್ಳೋಷ್ಟು ಓಹೋ ಅನುಕೂಲ ಇಲ್ಲ ಅಂತೇಳಿ ಏನು ಮಾಡಿದ್ಲು ನಾವು ವಾಕ್ಯದಲ್ಲಿ ನೋಡೋದಾದರೆ ಯೇಸುವಿನ ಈಗ ನಂಬಿಕೆಯಿಂದ ಆಕೆ ಹೋಗಿ ಹಿಂದಿನಿಂದ ಯೇಸುವಿನ ಉಡುಪನ್ನು ಮುಟ್ಟಿದ್ಲು. ನಂಬಿಕೆಯಿಂದ ಆಕೆ ಯೇಸುವಿನ ಉಡುಪನ್ನು ಮುಟ್ಟುವಾಗ ಆತನ ಒಳಗಡೆ ಇರುವಂಥ ಶಕ್ತಿ ಹೊರಟು ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ದೇವರು ಸ್ವಸ್ಥ ಮಾಡಿದ್ದಾನೆ. ಆಕೆಯ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ದೇವರ ಆಶೀರ್ವಾದ ಮಾಡಿದ್ದಾರೆ. ಅಲ್ಲೇ ಆಕೆಗೆ ಸ್ಪಾಟಲ್ಲೇ ಸ್ವಸ್ಥತೆ ಉಂಟಾಯಿತು. ಸ್ವಸ್ಥತೆ ಉಂಟಾಯಿತು. ದೇವ್ರೇನು ಮಾಡಿದ್ರು, ಆಕೆ ದೇವ್ರ ಬಳಿಗೆ ಬಂದು ನಂಬಿಕೆಯಿಂದ ದೇವ್ರನ್ನ ಉಡುಪನ್ನು ಮುಟ್ಟುವಾಗ ಅಲ್ಲಿ ಸ್ವಸ್ಥತೆ ಉಂಟಾಯಿತು. ದೇವ್ರೇನು ಮಾಡಿದ್ರು, ಆಕೆ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ದೇವರ ಆಶೀರ್ವಾದ ಮಾಡಿದ್ದಾರೆ. ಕಹಿಯಾದಂಥ ಪರಿಸ್ಥಿತಿಯನ್ನು ದೇವರು ಸಿಹಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನೀವುಗಳು ಸಹ ಅನಾರೋಗ್ಯದಲ್ಲಿ ಇದ್ದೀರಾ, ದುಃಖದಲ್ಲಿದ್ದೀರಾ, ಬಾಧೆಯಲ್ಲಿದ್ದೀರಾ, ನೀವುಗಳು ಸಹ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಾರ ಪರಿಸ್ಥಿತಿಯನ್ನು ದೇವರು ಮಧುರವಾಗಿ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ, ದೇವರ ಸ್ವಸ್ಥತ ಶಕ್ತಿ ನನ್ನ ಮೇಲೆ ಬರಬೇಕು, ದೇವರ ಸ್ವಸ್ಥತ ಶಕ್ತಿ ನನ್ನ ಮೇಲೆ ಬರಬೇಕು. ಆತನು ಯೆಹೋವ ರಾಫನು, ಆರೋಗ್ಯದಾಯಕನು. ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣವಾಗುತ್ತದೆ, ಆತನ ಗಾಯದಿಂದ ನಿಮಗೆ ಗುಣವಾಗುತ್ತದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇನ್ನೂ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾದರೆ ದೇವರಿಗೆ ಸ್ತೋತ್ರ, ಪ್ರವಾದಿಯ ಮಂಡಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿ, ಈಗ ನೋಡ್ರಿ ಆಲಯದಲ್ಲಿ ಇದ್ದಾರಲ್ವ, ಸೊ ಆಲಯದಲ್ಲಿ ಕೆಲಸ ಮಾಡುವಂಥ ಒಬ್ಬ ಸೇವಕನ ಹೆಂಡತಿ. ಹಲ್ಲೆಲೂಯಾ. ಆಕೆ ಕಷ್ಟದಲ್ಲಿದ್ದಾಳೆ. ಯಾಕೆ ಅಂದರೆ ಗಂಡ ತೀರಿ ಹೋಗಿದ್ದಾನೆ, ಇಬ್ಬರು ಮಕ್ಕಳಿದ್ದಾರೆ, ಕುಟುಂಬ ಜೀವನ ನಡೆಸಿದರೆ ಸಾಕು, ಸಾಲ ಬೇರೆ ಇದೆ, ಸಾಲಗಾರರು ಮನೆ ಮುಂದೆ ಬಂದಿದ್ದಾರೆ, ಬೈತಾ ಇದ್ದಾರೆ, ಸಾಲ ಕಟ್ಟಂತ. ಆಕೆ ಪರಿಸ್ಥಿತಿ ಕಹಿಯಾದಂಥ ಪರಿಸ್ಥಿತಿ, ಮಾರ ಅನ್ನುವಂಥ ಪರಿಸ್ಥಿತಿ, ಕಣ್ಣೀರಿನ ಪರಿಸ್ಥಿತಿ. ದೇವರೇ, ಜೀವನ ಮಾಡಿದ್ರೆ ಸಾಕು, ಇನ್ನು ನನ್ನ ಸಾಲ ಹೇಗೆ ಕಟ್ಟಬೇಕು? ಗಂಡ ಇಲ್ಲ, ತೀರೋಗಿದ್ದಾನೆ, ಇಬ್ಬರು ಮಕ್ಕಳಿದ್ದಾರೆ, ಸಾಲಗಾರರು ಬಂದು ಸಾಲ ಕಟ್ತೀಯಾ, ನಿನ್ನಿಬ್ಬರು ಮಕ್ಕಳನ್ನು ಕೂಡ ನಾವು ದಾಸರನ್ನಾಗಿ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಆಕೆಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಕೆಲಸ ಮಾಡಿದಾಳೆ. ಏನು ಮಾಡಿದಾಳೆ? ಸೇವಕನ ಹತ್ರ ಬಂದು ಪ್ರಾರ್ಥಿಸಿದಾಳೆ. ಈ ರೀತಿಯಾಗಿ ನನ್ನ ಪರಿಸ್ಥಿತಿ ಇದೆ ಅಂತೇಳಿ ಪ್ರಾರ್ಥಿಸುವಾಗ ಎಲೀಷಾ ಸೇವಕನ ಹತ್ರ ಬಂದು ಪ್ರಾರ್ಥನೆ ಮಾಡಿದಾಳೆ, ಹೇಳಿದಾಳೆ, ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಂಡಿದ್ದಾಳೆ. ಆ ರೀತಿಯಾಗಿ ಹೇಳುವಾಗ ದೇವರಿಗೆ ಸ್ತೋತ್ರ, ಆ ಎಲೀಷಾ ಸೇವಕನು ಹೇಳಿದ ಹಾಗೆ ಆ ಸ್ತ್ರೀ ಮಾಡುವಾಗ, ಅಂದರೆ ಈಗ ನೀನು ನಿನ್ನ ಮನೆಯಲ್ಲಿ ಎಷ್ಟು ಪಾತ್ರೆಗಳಿದೆ ಆ ಪಾತ್ರೆಗಳೆಲ್ಲ ತೆಗೆದುಕೊಂಡು ನೀನೇನು ಮಾಡಬೇಕು, ಅಕ್ಕಪಕ್ಕದವರಿಂದ ಕೂಡ ನೀನು ತೆಗೆದುಕೊಂಡು ನಿನ್ನ ಮನೆಯಲ್ಲಿ ನೀನು ಇಡು, ಅದರಲ್ಲಿ ಎಣ್ಣೆ ಏನಾಗುತ್ತೆ, ಉಕ್ಕುತ್ತೆ ಅಂತ ಹೇಳುವಾಗ ಅದೇ ರೀತಿಯಾಗಿ ಆ ಸ್ತ್ರೀ ಮಾಡುವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ದೇವರು ಅದ್ಭುತವಾಗಿ ಅವರ ಮನೆಯಲ್ಲಿ ಇರುವಂಥ ಎಲ್ಲ ಪಾತ್ರೆಗಳು ಎಣ್ಣೆಯಿಂದ ತುಂಬಲ್ಪಡುವಂತೆ, ಆ ಎಣ್ಣೆಯಿಂದ ತುಂಬಲ್ಪಟ್ಟು ಆ ಎಣ್ಣೆ ಅವರು ಮಾರಿ ಅದರಿಂದ ಬಂದಂಥ ಆದಾಯದಿಂದ ಅವ್ರ ಸಾಲ ಎಲ್ಲ ತೀರಿಸಿ ಇನ್ನು ಜೀವನ ಮಾಡಲಿಕ್ಕೆ ಹಣ ಉಳಿಸಿಕೊಳ್ಳುವಂತೆ ದೇವರು ಅವರಿಗೆ ಪ್ರಾರ್ಥನೆಯ ಮೂಲಕ ಪರಿಹಾರವನ್ನು ಕೊಟ್ಟು ಅವರ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ದೇವರ ಆಶೀರ್ವಾದ ಮಾಡಿದ್ದಾರೆ. ಆಕೆ ಪರಿಸ್ಥಿತಿ ಎಂಥ ಪರಿಸ್ಥಿತಿ ಹೌದಲ್ವಾ? ಈ ಲೋಕದಲ್ಲಿ ಅದರಲ್ಲೂ ಗಂಡ ತೀರೋದ್ಮೇಲೆ ಮಕ್ಕಳನ್ನ ನೋಡಿಕೊಂಡು ಕುಟುಂಬನ ನೋಡಿಕೊಂಡು ಜೀವನ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ? ಆಕೆ ಪರಿಸ್ಥಿತಿ, ಆ ಮಾರ ಪರಿಸ್ಥಿತಿ, ಆ ಕಹಿಯಾದಂಥ ಪರಿಸ್ಥಿತಿಯನ್ನು ಯಾರು ಬದಲಾಯಿಸಿದರು? ದೇವರ ಬಳಿ ಬಂದ ಆಕೆ ಪ್ರಾರ್ಥಿಸುವಾಗ ದೇವರೇನು ಮಾಡಿದರು? ಆಕೆಯ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ಬದಲಾಯಿಸಿದರು. ಕಹಿಯಾದಂಥ ಪರಿಸ್ಥಿತಿಯನ್ನು ಸಿಹಿಯಾಗಿ ಬದಲಾಯಿಸಿದರು. ಏನಾಯ್ತು? ಆಕೆ ಪರಿಸ್ಥಿತಿ ಸಾಲ ತೀರಿಸಲ್ಪಟ್ಟಿತು, ಜೀವನ ಮಾಡಲಿಕ್ಕೆ, ಮಕ್ಕಳನ್ನು ಪೋಷಣೆ ಮಾಡಲಿಕ್ಕೆ ಇನ್ನೂ ಆಕೆಗೆ ಆದಾಯ ಉಳಿತು. ಆ ರೀತಿಯಾಗಿ ದೇವ್ರು ಏನು ಮಾಡಿದರು? ಆಶೀರ್ವಾದ ಮಾಡಿದರು, ಕಾರ್ಯವನ್ನು ಮಾಡಿದರು ಪ್ರಿಯರೇ. ಹಾಗಾಗಿ ಆ ಒಂದು ಗಿಡಕ್ಕೆ ಆ ನೀರಿನಲ್ಲಿ ಇರುವಂಥ ಈಗ ಕಹಿಯನ್ನು ತೆಗೆಯುವುದಾದರೆ, ಇನ್ನು ಕರ್ತನಾದ ಯೇಸು ಕ್ರಿಸ್ತನು, ಆತನು ಕರುಣಾಮಯನಾದ ದೇವರು, ಆತನು ದಯೆಯುಳ್ಳ ದೇವರು, ಆತನು ಮನಮರುಗುವ ದೇವರು, ಆತನ ಅದ್ಭುತನಾದ ದೇವರು, ಆತನ ಅತಿಶಯನಾದ ದೇವರು, ಆತನು ಮಹತ್ ಕಾರ್ಯಗಳನ್ನು ಮಾಡುವ ದೇವರು. ನಿನ್ನ ಕಣ್ಣೀರು ಒರೆಸುವಂಥ ಸಾಮರ್ಥ್ಯ ಆತನಲ್ಲಿ ಇದೆ.
ನಿನ್ನ ಕಷ್ಟಕ್ಕೆ ಪರಿಹಾರ ಕೊಡುವಂಥ ಸಾಮರ್ಥ್ಯ ಆತನಲ್ಲಿದೆ. ಒಂದೇಳೆ ನೀನು ಅನ್ಕೋಬೋದು, ಅಯ್ಯೋ ನನಗಿರುವಂಥ ಈ ಕಷ್ಟದ ಪರಿಸ್ಥಿತಿ ಇದಕ್ಕೆ ಯಾರಿಂದಲೂ ಸಹ ಪರಿಹಾರ ಕೊಡಲಿಕ್ಕೆ ಆಗಲ್ಲಂತ. ಮನುಷ್ಯರಿಂದ ಆಗದೆ ಇರ್ಬೋದು, ನಾನು ನೀನು ಆರಾಧನೆ ಮಾಡುವ ದೇವರ ಆತನ ಸರ್ವಜ್ಞಾನಿ. ನಿನ್ನ ಸಮಸ್ಯೆ ಎಂಥದೇ ಇದ್ದರೂ, ಎಷ್ಟು ದಿನಗಳಿಂದ ಎಷ್ಟು ವರ್ಷಗಳಿಂದ ಇದ್ದರೂ, ಎಂಥ ದೊಡ್ಡ ಸಮಸ್ಯೆ ಆದರೂ ಅದಕ್ಕೆ ಪರಿಹಾರ ಯೇಸುವಿನ ಬಳಿ ಇದೆ. ಅದಕ್ಕೆ ಪರಿಹಾರ ಯೇಸುವಿನ ಬಳಿ ಇದೆ. ಪ್ರಿಯ ದೇವರ ಮಕ್ಕಳೇ, ನೀವುಗಳು ನಿಜವಾಗ್ಲೂ ದೇವರೇ ನನ್ನ ಹೃದಯದಲ್ಲಿ ಬಾರಪ್ಪ, ನನ್ನ ಕುಟುಂಬದಲ್ಲಿ ಬಾರಪ್ಪ, ಈ ರೀತಿಯಾಗಿ ಸಮಸ್ಯೆ ಇದೆ, ನನ್ನ ಪರಿಸ್ಥಿತಿ ಮಾರ ಪರಿಸ್ಥಿತಿ. ಆ ದಿನ ಇಸ್ರಾಯೇಲರು ಯಾವ ರೀತಿಯಾಗಿ ಈಗ ಮಾರ ಸ್ಥಳವನ್ನು ಅವರು ದಾಟಿ ಹೋದರು, ನಾನು ಸಹ ಈ ಲೋಕದಲ್ಲಿ ಅಂಥ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದೀನಿ. ದೇವರೇ ನೀನೇ ನನ್ನ ಕೈ ಹಿಡಿಬೇಕು, ನೀನೇ ನನಗೆ ಸಹಾಯ ಮಾಡಬೇಕು. ದೇವರೇ ನೀನೇ ನನ್ನ ಆದುಕೊಳ್ಬೇಕು, ನೀನೇ ನನ್ನ ಸ್ವಸ್ಥ ಮಾಡಬೇಕು, ನೀನೇ ನನ್ನ ಗುಣಪಡಿಸಬೇಕು, ನೀನೇ ನನಗೆ ಅದ್ಭುತ ಮಾಡಬೇಕಂತೇಳಿ ನೀನು ದೇವರಿಗೆ ಪ್ರಾರ್ಥಿಸುವುದಾದರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಮೊರೆಯನ್ನು ಆಲಿಸಿ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ದೇವರ ಆಶೀರ್ವಾದ ಮಾಡುತ್ತಾರೆ. ಕಹಿಯನ್ನು ದೇವರು ಸಿಹಿಯಾಗಿ ಆಶೀರ್ವಾದ ಮಾಡುತ್ತಾರೆ. ನಿಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತವೆ, ನಿಮ್ಮ ಮನಸ್ಥಿತಿಗಳು ಬದಲಾವಣೆ ಆಗುತ್ತವೆ. ದೇವ್ರು ನಮ್ಮಕ್ಕೆ ಸ್ತೋತ್ರ ಹೋಗ್ಲಿ ಪ್ರಿಯರೇ. ಹಾಗಾಗಿ ದೇವರಿಗೆ ಸ್ತೋತ್ರ. ಎಷ್ಟು ಜನ ಹೇಳ್ತೀರಿ, ಎಸಯ್ಯ ನನ್ನ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ಆಶೀರ್ವಾದ ಮಾಡಪ್ಪ? ನಿಜವಾಗ್ಲೂ ಹೇಳ್ತೀನಿ, ನಂಬಿಕೆಯಿಂದ ಹೇಳ್ತೀನಿ, ಅನೇಕ ಬಾರಿ ನಾನು ಸಹ ಮಾರ ಪರಿಸ್ಥಿತಿಯಲ್ಲಿ ಹಾದು ಹೋದಂಥ ಅನುಭವ, ಯಾವುದೋ ಒಂದು ವಿಷಯದಲ್ಲಿ ಶೋಧನೆನೋ ಹೋರಾಟನೋ ವೇದನೆನೋ ಯಾವುದೋ ಒಂದು ವಿಷಯದಲ್ಲಿ ಹಾದು ಹೋಗುವಾಗ, ದೇವಾ ನೀನು ಒಳ್ಳೆಯವನಪ್ಪ, ಈ ಪರಿಸ್ಥಿತಿಯನ್ನು ನೀನು ಬದಲಾಯಿಸು ಅಂತೇಳಿ ಪ್ರಾರ್ಥಿಸೋದಾದರೆ ಖಂಡಿತವಾಗಿಯೂ ನಿನ್ನ ಕಣ್ಣೀರಿನಲ್ಲಿದೆಯಾ, ದೇವರು ನಿನ್ನ ಕಣ್ಣೀರಿನ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾನೆ. ಯಾವುದೋ ಒಂದು ವ್ಯಕ್ತಿಯ ಕುರಿತಾಗಿ ವಿಷಯದ ಕುರಿತಾಗಿ ಭಯ ಪಡ್ತಾ ಇದೆಯಾ, ನೀನು ಪ್ರಾರ್ಥಿಸುವುದಾದರೆ ದೇವರು ಆ ಭಯ ಅನ್ನುವಂಥ ಮಾರ ಪರಿಸ್ಥಿತಿಯನ್ನು ದೇವರು ಬದಲಾಯಿಸುತ್ತಾನೆ. ಅನಾರೋಗ್ಯದಲ್ಲಿ ಇದೆಯಾ, ನೀನು ಪ್ರಾರ್ಥಿಸುವುದಾದರೆ ದೇವರು ನಿನ್ನನ್ನು ಸ್ವಸ್ಥ ಮಾಡಿ ಆತನ ಗಾಯವುಳ್ಳ ಕರಗಳನ್ನು ನಿನ್ನ ಮೇಲೆ ಚಾಚಿ ಆತನ ಕಲ್ವಾರಿಯ ರಕ್ತವನ್ನು ನಿನ್ನ ಮೇಲೆ ಪ್ರೋಕ್ಷಿಸಿ ಆತ ನಿನಗೆ ಬಿಡುಗಡೆ ಕೊಟ್ಟು ಸ್ವಸ್ಥತೆ ಕೊಟ್ಟು ಆರೋಗ್ಯವನ್ನು ದಯಪಾಲಿಸುವ ಆತನಾಗಿದ್ದಾನೆ. ಈಗ ಸೋಲಿನಲ್ಲಿ ಜೀವಿಸ್ತಾ ಇದೆಯಾ, ನೀನು ದೇವರಿಗೆ ಪ್ರಾರ್ಥಿಸುವುದಾದರೆ ದೇವರು ನಿನ್ನ ಸೋಲನ್ನು ಜಯವನ್ನಾಗಿ ದೇವರು ಮಾರ್ಪಡಿಸುತ್ತಾನೆ. ಇನ್ನು ನೀನು ಈಗ ಚಿಂತೆಯಲ್ಲಿ ಜೀವಿಸ್ತಾ ಇದೆಯಾ, ನೀನು ಚಿಂತೆಯಲ್ಲಿ ಜೀವಿಸುವಾಗ ಏಸಯ್ಯ ನನ್ನ ಈ ಪರಿಸ್ಥಿತಿ ಬದಲಾಯಿಸಂತೇಳಿ ಪ್ರಾರ್ಥಿಸುವುದಾದರೆ ನಿನ್ನ ಚಿಂತೆಯನ್ನು ಆತನ ತೆಗೆದುಹಾಕಿ ನಿನಗೋಸ್ಕರ ಆತನು ಚಿಂತಿಸಿ ದೇವರು ನಿನಗೆ ಬಿಡುಗಡೆಯನ್ನು ಕೊಡೋರಾಗಿದ್ದಾರೆ. ಬಲಹೀನತೆಯಲ್ಲಿದೆಯಾ, ಶಕ್ತಿ ಇಲ್ವಾ, ನಿಶಕ್ತಿ ಅಶಕ್ತಿಯಲ್ಲಿದೆಯಾ, ವಾಕ್ಯದಲ್ಲಿ ನೋಡ್ತೇವೆ, ಆತನು ಸೋತವನಿಗೆ ತ್ರಾಣವನ್ನು ಕೊಟ್ಟು ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವ ದೇವರಾಗಿದ್ದಾರೆ. ನಿನ್ನ ಬಲಹೀನತೆಯಲ್ಲಿ ನೀನು ದೇವರಿಗೆ ಪ್ರಾರ್ಥನೆ ಮಾಡೋದಾದರೆ ದೇವರು ಆತನ ಬಲವುಳ್ಳ ಆತ್ಮನಿಂದ, ಪರಿಶುದ್ಧ ಆತ್ಮನಿಂದ ನಿನ್ನನ್ನು ಅಭಿಷೇಕ ಮಾಡಿ ನಿನ್ನ ಬಲಹೀನತೆ ಪರಿಸ್ಥಿತಿಯನ್ನು ದೇವರು ಮಾರ್ಪಡಿಸುವವರಾಗಿದ್ದಾರೆ. ಕೊನೆಯದಾಗಿ ಒಂದೇ ಮಾತಾಡ್ತೀನಿ, ನಿಮ್ಮ ಪರಿಸ್ಥಿತಿಗಳು ಮನೆಯಲ್ಲಿನೋ, ಕೆಲಸ ಮಾಡೋಂಥ ಸ್ಥಳದಲ್ಲಿನೋ, ನಿಮ್ಮ ಮನಸ್ಸಿನಲ್ಲಿನೋ, ನಿಮ್ಮ ದುಡಿಮೆ ವ್ಯಾಪಾರದಲ್ಲಿನೋ, ಯಾವುದರಲ್ಲಾದರೂ ಸಹ ನಿಮ್ಮ ಪರಿಸ್ಥಿತಿಗಳು ಮಾರ ಪರಿಸ್ಥಿತಿಯಾಗಿದೆಯಾ, ಕಹಿಯಾದಂಥ ಪರಿಸ್ಥಿತಿಯಾಗಿದೆಯಾ, ಕತ್ತಲೆಯ ಪರಿಸ್ಥಿತಿಯಾಗಿದೆಯಾ, ಕಣ್ಣೀರಿನ ಪರಿಸ್ಥಿತಿಯಾಗಿದೆಯಾ? ಆ ದಿನ ಮೋಶೆ ಪ್ರಾರ್ಥಿಸಿದ ಪ್ರಕಾರ ನೀನು ಪ್ರಾರ್ಥಿಸುವುದಾದರೆ ಏಸಯ್ಯ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸು, ಮಾರ್ಪಡಿಸು, ನನ್ನ ಮಾರ ಪರಿಸ್ಥಿತಿಯನ್ನು ಬದಲಾಯಿಸು ಅಂತೇಳಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಅದೇ ದೇವರನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ದಿನದಲ್ಲೇ ದೇವರು ನಿಮ್ಮ ಮಾರ ಪರಿಸ್ಥಿತಿಗಳನ್ನು ಮಧುರವಾಗಿ ಆಶೀರ್ವಾದ ಮಾಡುತ್ತಾರೆ. ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನಾದ ಯೇಸುವೆ ನಿಮಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ. ಅದ್ಭುತನಾದ ದೇವರೇ, ಅತಿಶಯನಾದ ದೇವರೇ ನಿಮಗೆ ಸ್ತೋತ್ರಯ್ಯ. ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ನಾವು ಪ್ರಾರ್ಥಿಸ್ತೇವಪ್ಪ. ದೇವರೇ, ನೀವು ಅಪ್ಪ ಈ ವಾಕ್ಯದ ಮೂಲಕ ಮಾತಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಯಾರೆಲ್ಲ ಸೋತು ಹೋಗಿ ಕುಗ್ಗಿ ಹೋಗಿ ಈಗ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಯಾರು ನಮಗೆ ಈಗ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ತರ್ತಾರೆ ಅಂತೇಳಿ ಅಪ್ಪ ಮಕ್ಕಳು ಕರ್ತನೆ ಸೋತು ಹೋಗಿರುವಾಗ ಅಪ್ಪ, ಆ ದಿನ ಇಸ್ರಾಯೇಲರು ಕೂಡ ಅವರು ಸಹ ಸೋತು ಹೋಗಿದ್ರು ಕರ್ತನೆ. ನೀರಿಲ್ಲದೆ ಈಗ ಅವರು ಸಹ ಬಳಲಿ ಹೋಗಿದ್ರು. ನಾವೇನು ಮಾಡಬೇಕು, ನಾವು ಹೇಗೆ ಜೀವಿಸ್ಬೇಕು ಅಂತೇಳಿ ಕರ್ತನೆ.
ಅವ್ರು ಹೇಳುವಾಗ ಮೋಶೆ ಪ್ರಾರ್ಥನೆ ಮಾಡಿದ. ಆ ದಿನ ಮೋಶೆ ಪ್ರಾರ್ಥಿಸುವಾಗ ಒಂದು ಗಿಡವನ್ನು ತೋರಿಸಿ ಆ ಗಿಡದ ಮೂಲಕವಾಗಿ ದೇವರೇ ನೀವು ಇಸ್ರಾಯೇಲರ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ಆಶೀರ್ವಾದ ಮಾಡಿದಿರ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿ ಅಪ್ಪ ಕರ್ತನೆ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ನಮ್ಮೊಂದಿಗೆ ಏಕೀಭವಿಸಿ ಪ್ರಾರ್ಥನೆ ಮಾಡುವಂಥ ಎಲ್ಲ ಮಕ್ಕಳ ಮೇಲೆ ಮಾರವನ್ನು ಮಧುರವಾಗಿ ಆಶೀರ್ವದಿಸುವಂಥ ಆ ಶಕ್ತಿ ಮಕ್ಕಳ ಮೇಲೆ ಬರಲಿ. ಈ ಸಮಯದಲ್ಲಿ ಯೇಸು ನಾಮದಲ್ಲಿ ಮಕ್ಕಳ ಮೇಲೆ ಕಹಿಯನ್ನು ಸಿಹಿಯನ್ನಾಗಿ ಈಗ ಆಶೀರ್ವಾದ ಮಾಡುವಂಥ ನಿಮ್ಮ ಶಕ್ತಿ ಯೇಸು ನಾಮದಲ್ಲಿ ಬರಲಿ. ಮಕ್ಕಳ ಮೇಲೆ ಬಲಹೀನತೆಯನ್ನು ಕರ್ತನೆ ಉಳ್ಳ ಮಕ್ಕಳನ್ನಾಗಿ ಮಾಡುವಂಥ ನಿಮ್ಮ ಶಕ್ತಿ ಮಕ್ಕಳ ಮೇಲೆ ಬರಲಿ ಕರ್ತನೆ. ಯೇಸು ನಾಮದಲ್ಲಿ ಎಲ್ಲ ಭಯ ಬಿಡುಗಡೆ ಆಗಲಿ. ಒಂದು ವೇಳೆ ಯಾರಾದರೂ ಭಯದಲ್ಲಿ ಜೀವಿಸ್ತಾ ಇದ್ದರೆ ಎಲ್ಲ ಭಯ ಹೋಗಿ ಧೈರ್ಯ ಬರಲಿ ಅವರ ಹೃದಯದಲ್ಲಿ ಕರ್ತನೆ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿ ಇರೋದಾದರೆ ಯೇಸು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ ಕರ್ತನೆ. ಆ ಮಕ್ಕಳಿಗೆ ಬಿಡುಗಡೆ ಉಂಟಾಗಲಿ ಕರ್ತನೆ. ಆ ಮಕ್ಕಳಿಗೆ ಆರೋಗ್ಯ ಉಂಟಾಗಲಿ ಕರ್ತನೆ. ಸ್ತೋತ್ರಯ್ಯ. ಯೇಸು ನಾಮದಲ್ಲಿ ದೇವರೇ ಎಲ್ಲ ಭಯದಿಂದ ಬಿಡುಗಡೆ ಕೊಡಪ್ಪ. ಎಲ್ಲ ಬಲಹೀನತೆಯಿಂದ ಬಿಡುಗಡೆ ಕೊಡು ದೇವರೇ. ಎಲ್ಲ ಅಸ್ವಸ್ಥತೆಯಿಂದ ಬಿಡುಗಡೆ ಕೊಡು ದೇವರೇ. ಎಲ್ಲ ಸೋಲಿನಿಂದ ಬಿಡುಗಡೆ ಕೊಡು ದೇವರೇ. ಜಯವನ್ನು ದಯಪಾಲಿಸು ದೇವರೇ. ಜಯವನ್ನು ದಯಪಾಲಿಸು ದೇವರೇ. ಎಲ್ಲಪ್ಪ ಸಮಸ್ಯೆಗಳಿಂದ ಅಪ್ಪ ಕರ್ತನೆ ನೀನು ಬಿಡುಗಡೆ ಕೊಡಪ್ಪ. ಎಜುಕೇಶನ್ ವಿಷಯದಲ್ಲಾದರೂ ಅಪ್ಪ, ಹಣದ ವಿಷಯದಲ್ಲಾದರೂ, ಆರೋಗ್ಯದ ವಿಷಯದಲ್ಲಾದರೂ, ಕುಟುಂಬದ ವಿಷಯದಲ್ಲಾದರೂ ಅಪ್ಪ ಕರ್ತನೆ ಮಕ್ಕಳ ವಿಷಯದಲ್ಲಾದರೂ, ಯಾವುದೇ ವಿಷಯದಲ್ಲಾದರೂ ಸಹ ಇರುವಂಥ ಎಲ್ಲ ಮಾರ ಪರಿಸ್ಥಿತಿಯನ್ನು ಮಧುರವಾಗಿ ನೀನು ಆಶೀರ್ವಾದ ಮಾಡಪ್ಪ. ಎಲ್ಲ ತೊಂದರೆಯಿಂದ ಬಿಡುಗಡೆ ಕೊಡು. ಎಲ್ಲ ಇಕ್ಕಟ್ಟಿನಿಂದ ಬಿಡುಗಡೆ ಕೊಡು. ಆ ಪರಲೋಕದ ಶಕ್ತಿ ಬರಲಿ ಮಕ್ಕಳ ಮೇಲೆ. ಆ ಪರಲೋಕದ ಶಕ್ತಿ ಬರಲಿ ಮಕ್ಕಳ ಮೇಲೆ. ಆ ಪರಲೋಕದ ಬಿಡುಗಡೆಯ ಶಕ್ತಿ ಮಕ್ಕಳ ಮೇಲೆ ಬರಲಿ ಕರ್ತಂಗೆ. ಸ್ತೋತ್ರ. ಅದ್ಭುತ ಮಾಡಪ್ಪ. ಎಲ್ಲರೂ ಕೂಡ ಕೈ ಎತ್ತಿ ಹೇಳೋಣ. ಎಲ್ಲರೂ ಕೂಡ ಕೇಳೋಣ. ಯೇಸುವೇ ಅಪ್ಪ ಕರ್ತನೆ ನಿನ್ನ ಶಕ್ತಿ ಬರಲಿ ದೇವರೇ. ಮಾರವನ್ನು ಮಧುರವಾಗಿ ಮಾರ್ಪಡಿಸುವಂತ ನಿನ್ನ ಶಕ್ತಿ ನನ್ನ ಮೇಲೆ ಬರಲಿ ಕರ್ತಂಗೆ. ಸ್ತೋತ್ರ. ದೇರೆ ನೀನು ಬಿಡುಗಡೆ ಕೊಡಪ್ಪ. ದೇರೆ ನೀನು ಬಿಡುಗಡೆ ಕೊಡು ದೇರೆ. ನೀನು ಬಿಡುಗಡೆ ಕೊಡು ದೇರೆ. ನೀನು ಅದ್ಭುತ ಮಾಡು ಕರ್ತಂಗೆ. ಸ್ತೋತ್ರ. ಆಶೀರ್ವದಿಸು, ಮಕ್ಕಳನ್ನು ಬಲಪಡಿಸು. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಪರಲೋಕದ ಜೀವುಳ್ಳ ತಂದೆಯಾದ ದೇವರೇ. ಎಲ್ಲರೂ ಕೂಡ ಗಟ್ಟಿಯಾಗಿ ಆಮೇನ್.